ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆರ್ತಿ ಮಿಸ್ ಫ್ಯಾಮಿಲಿ ಬ್ಲಾಗ್ಸ್ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸಂಡೇ ವಿಡಿಯೋ ಫ್ರೆಂಡ್ಸ್ ಇದು. ಬನ್ನಿ ಇವತ್ತು ದೋಸೆ ಯಾವ ರೀತಿ ಮಾಡ್ತೀನಿ, ಹಾಗೆ ಮತ್ತು ದೋಸೆ ಜೊತೆ ಆಲೂ ರೆಸಿಪಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಆಲ್ರೆಡಿ ಇವಾಗ ಈ ಸೈಡು ಹಾಲು ಕುದೀತಾ ಇದೆ, ಈ ಕಡೆ ನಾನು ಬೆಳಗ್ಗೆ ದೋಸೆ ನೆನ್ನೆ ನೈಟ್ ಮಿಕ್ಸಿಯಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಇವಾಗ ನೋಡಿ ಅಷ್ಟು ಉಬ್ಬಿ ಬಂದಿಲ್ಲ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ ಯಾವುದಕ್ಕೋಸ್ಕರ ಅಷ್ಟು ಉಬ್ಬಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಉಬ್ಬಿದೆ ಇವಾಗ ಆಲ್ರೆಡಿ. ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡು ಯಾವ ರೀತಿ ಒಂದೊಂದು ಸೈಡೇ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್. ಅಂದರೆ ಒಂಥರ ಡಿಫ್ರೆಂಟ್ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಊರ ಸೈಡದು ಬೇಳೆ ಅಲ್ವಾ, ಅದಕ್ಕೋಸ್ಕರ ಅಂತ ನನಗೂ ಅನ್ನಿಸ್ತಾ ಇದೆ. ಆದರೂ ಚೆನ್ನಾಗಿ ಸ್ಮೆಲ್ ಅಂತೂ ಚೆನ್ನಾಗಿ ಬರುತ್ತೆ, ಹುಳಿ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಇವತ್ತಂತೂ ದಿನವಿಡೀ ಎಲ್ಲ ದೋಸೆನೇ. ಆದರೂ ನಾಳೆಗೆ ಒಂದು ಸ್ವಲ್ಪ ಹಿಟ್ಟು ತೆಗೆದಿಕ್ತೀನಿ ಫ್ರೆಂಡ್. ಜಾಸ್ತಿನೇ ನಾನು ಏನಕ್ಕಂದರೆ ಜಾಸ್ತಿ ಹಿಟ್ಟಿದೆ, ಹಾಗಾಗಿ ನಾಳೆ ಕೂಡ ಮಕ್ಕಳಿಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಇನ್ನೊಂದು ಬೌಲಲ್ಲಿ ತೆಗಿತೀನಿ. ಒಂದು ಜಾಸ್ತಿ ಅಂದರೆ ಒಂದು 3 ಲೋಟ ರೈಸು ಮತ್ತು 1 ಲೋಟ ಉದ್ದಿನಬೇಳೆ, ಸ್ವಲ್ಪ ಮೆಂತೆ ಮತ್ತು ಪೋಯ, ಹಾಗೆ ಒಂದು ಸ್ವಲ್ಪ ಮೆಂತೆ ಫ್ರೆಂಡ್ಸ್. ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಬಿಟ್ಟು ಏನಿಲ್ಲ. ನಾನು ಕೆಲವೊಬ್ರು ರೈಸ್ ಕೂಡ ಏನಾರು ಮಿಕ್ಕಿದ್ದು ಬೆಳಗ್ಗೆ ಮಾಡಿದ ರೈಸ್ ಇರುತ್ತಲ್ಲ, ಅದು ಕೂಡ ಆ್ಯಡ್ ಮಾಡ್ಕೊತಾರೆ. ಇನ್ನೊಂದು ಮರ್ತೆ ಫ್ರೆಂಡ್ಸ್, ಕಡಲೆಬೇಳೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಹೇಳಿದ್ದೀನಲ್ಲ ಫ್ರೆಂಡ್ಸ್, ಒಂದು ಬೌಲಲ್ಲಿ ತೆಗಿತೀನಂತ. ನೋಡಿ ಇಷ್ಟು ಒಂದು ಬೌಲಲ್ಲಿ ನಾಳೆ ಬೆಳಗ್ಗೆ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೆ ತೆಗೆದಿಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇಕ್ತೀನಿ, ಒಂದು ಸೈಡಿಗೆ ಇಕ್ತೀನಿ. 2 ದಿವಸ ಆರಾಮಾಗಿ ಊಟ ಮಾಡ್ಬೋದು. ಇದಿಷ್ಟು ಕಾಣಿಸ್ತಾ ಇದೆಯಲ್ಲ, ನಾವು ದಿನವಿಡೀ ಊಟ ಮಾಡುತ್ತೆ ಫ್ರೆಂಡ್ಸ್. ತುಂಬ ಜಾಸ್ತಿನೇ ಇದೆ, ನಿಮ್ಗೆ ಆ ಥರ ಕಾಣಿಸ್ತಾ ಇದೆ, ದೊಡ್ಡ ಬೌವನೇ ಅದು. ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸಾಲ್ಟ್ ಇವಾಗ ಅದಕ್ಕೆ ಮೊದಲು ನಾನು ಬೌಲಲ್ಲಿ ತೆಗೆದಿದ್ದೀನಲ್ಲ, ಅದರಲ್ಲಿ ಸಾಲ್ಟ್ ಆ್ಯಡ್ ಮಾಡಿಲ್ಲ. ಸಾಲ್ಟ್ ಆ್ಯಡ್ ಮಾಡಿದ್ರೆ ಅದು ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಸಾಲ್ಟ್ ಆ್ಯಡ್ ಮಾಡ್ಕೊಂಡಿರೋದು ಫ್ರಿಜ್ಜಲ್ಲಿಟ್ಟರೆ, ಅದೇ ಸಾಲ್ಟ್ ಆ್ಯಡ್ ಮಾಡಬಾರ್ದು, ಅಂದರೆ ಸಾಲ್ಟ್ ಸೇರಿಸ್ಕೊಳ್ಬಾರ್ದು ಅಂತ. ಇವಾಗ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ, ಗಟ್ಟಿ ಚೆನ್ನಾಗಿದೆ. ಕೆಲವೊಬ್ಬರು ಇನ್ನೂ ನೀರು ಥರ ನೀರು ದೋಸೆ ಅಂದರೆ ಅದು ಬೇರೆಯೇ ಮಾಡ್ತಾರೆ. ಅದು ಒಂದು ದಿವಸ ನೀರು ದೋಸೆ ಒಂದು ಕೂಡ ಮಾಡ್ತೀನಿ ಫ್ರೆಂಡ್ಸ್. ಮಕ್ಕಳಿಗೋಸ್ಕರ ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ದಿವಸದಿಂದ ಕೇಳ್ತಾಯಿದ್ರು, ಹಾಗಾಗಿ ಮಾಡಿದೆ. ಇವಾಗ ಚಟ್ನಿ ಮಾಡಲಿಕ್ಕೆ ಏನೇನೆಲ್ಲ ತೆಗೆದಿಟ್ಟಿದ್ದೀನಿ: ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುಟಾಣಿ, ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ ಫ್ರೆಂಡ್ಸ್. ಕೊತ್ತಂಬರಿ ನೋಡಿ ಹೋಗಿದ್ದು ವಾರದ್ದು ಕಡ್ದಿಕ್ಕಿದ್ದು ಇನ್ನೂ ಇಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್. ಒಂದೊಂದು ಎಲ್ಲೋ ಕಾಣಿಸ್ತಾ ಇದೆ, ಆದರೆ ಎಲ್ಲ ಫ್ರೆಶ್ ಥರನೇ ಇದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಹೇಳೋದು ಮರ್ತೆ, ಪುದೀನ ಫ್ರೆಂಡ್ಸ್. ಪುದೀನ ಅಂತೂ ಮಿಸ್ ಮಾಡಲೇಬೇಡಿ, ಟೇಸ್ಟ್ ಆಗುತ್ತೆ, ಅದು ಇರಲೇಬೇಕು. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ. ಈ ಕಡೆ ಒಂದು ಸೈಡ್ ದೋಸೆ ಹಸಿವು ಆಗಿದೆ ಅಂದರೆ, ಇನ್ನೂ ಚಟ್ನಿ ರೆಡಿಯಾಗಿಲ್ಲ ಅಂದರೂ ಕೂಡ ಕೇಳ್ತಾ ಇಲ್ಲ ಫ್ರೆಂಡ್ಸ್. ದೋಸೆ ನನಗೆ ಹಸಿವು ತುಂಬ ಜಾಸ್ತಿ ಆಗಿದೆ, ದೋಸೆ ಬೇಗ ಹಾಕ್ಕೊಡಮ್ಮ ಅಂತಂದರೆ ನಾನೇನು ಮಾಡಿದ್ದೀನಿ, ಈಗ ಇನ್ನೂ ಆಲೂಗಡ್ಡೆ ಕುದೀತಾನೇ ಇದೆ. ಏನು ಮಾಡಿದ್ದೀನಿ, ಸ್ವಲ್ಪ ಹೇಗಾದರೂ ಸಾಲ್ಟ್ ಮಿಕ್ಸ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಹಾಗೆ ಒಂದು ಸ್ವಲ್ಪ ದೋಸೆ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿಕೊಟ್ರೆ ತಿನ್ಬೋದು ಅಂತ ಮಾಡಿಕೊಡ್ತಾಯಿದ್ದೀನಿ. ಏನಕ್ಕಂದರೆ ತುಂಬ ಹಸಿವಾದರೆ ಕೇಳಲ್ಲ ಫ್ರೆಂಡ್ಸ್ ಮಕ್ಕಳು. ಇವಾಗ ನೋಡಿ ದೋಸೆದು ಹೆಂಚು ಕಾಯ್ತಾ ಇದೆ. ಜಸ್ಟ್ ಆಲ್ರೆಡಿ ತೊಳೆದಿದ್ದೇ ಇತ್ತು, ಇನ್ನೊಂದು ಸ್ವಲ್ಪ ಮತ್ತೆ ತೊಳೆದೆ. ನೋಡಿ ನಾನು ಮಾಡಿರೋ ಐಡಿಯಾ ನೋಡಿ ಫ್ರೆಂಡ್ಸ್. ಕೆಲವೊಬ್ಬರು ಬ್ರಷಿಂದ ದೋಸೆ ಹೆಂಚು ಈ ಥರ ಎಣ್ಣೆ ಸವರ್ತಾರೆ ಫ್ರೆಂಡ್ಸ್. ನಾನು ಆ ಥರ ಇಲ್ಲ. ಈರುಳ್ಳಿ ಸ್ಮೆಲ್ ಬರಬೇಕು ದೋಸೆ ಈ ಥರ ಮಾಡಿದ್ರೆ. ಈರುಳ್ಳಿ ದೋಸೆ ಅಂದರೆ ಹೇಳೋಕ್ಕೆ ತಪ್ಪಾಗಲ್ಲ ಫ್ರೆಂಡ್ಸ್. ಒಂಥರ ಈರುಳ್ಳಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ದೋಸೆ ಈ ಥರ ಎಣ್ಣೆ ಸವರ್ಕೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪ ಕೂಡ ಚೆಲ್ತಾ ಇಲ್ಲ ಎಣ್ಣೆ ಕೂಡ. ಇವಾಗ ಫಸ್ಟ್ ದೋಸೆ ಸ್ಟಾರ್ಟು. ಹಿಟ್ಟು ಏನಿದೆಯಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು, ಹುಳಿ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನೋಡಿ. ಇದೇ ಥರ ಎಲ್ಲ ದೋಸೆ ಮಾಡಿಕೊಂಡ್ರೆ ಆಯಿತು ನಮ್ಮ ದೋಸೆ.
ತುಂಬ ದೊಡ್ಡ ದೋಸೆ ಕೂಡ ಮಾಡಬಾರ್ದು ಫ್ರೆಂಡ್ಸ್. ನಮ್ಮ ಗ್ಯಾಸ್ ಎಷ್ಟು ಉರಿಯುತ್ತೆ ಅದೇ ಪ್ರಕಾರ ಮಾಡಬೇಕು. ತುಂಬ ದೊಡ್ಡ ಅಂದರೆ ಲೋ ಫ್ಲೇಮ್ ಇಟ್ಕೊಂಡ್ರೂ ಕೂಡ ಸಣ್ಣದಾಗೆ ಉರಿಯುತ್ತೆ. ಏನಕ್ಕಂದರೆ ಒಂದು ಸೈಡು ವೈಟು ಒಂದು ಸೈಡು ಮೆರೂನ್ ಕಲರ್ ಆಗುತ್ತೆ. ಆ ಥರ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ. ಅದು ಎಷ್ಟು ಉರಿಯುತ್ತೆ ಕೆಳಗಡೆ ಗ್ಯಾಸು ಅಷ್ಟು ನಾನು ದೋಸೆ ಚಿಕ್ಕದು ನೋಡಿ ಎಷ್ಟು ಕಾಣಿಸ್ತದೆ ಅಷ್ಟು ಮಾಡ್ಕೋತೀನಿ. ಜಾಸ್ತಿ ದೊಡ್ಡದು ಕೂಡ ಮಾಡಲ್ಲ. ಅದು ಯಾವಾಗ ದೊಡ್ಡದು ಮಾಡ್ತೀನಿ ಅಂದರೆ ಒಂದರ ಮೇಲೆ ಒಂದು ದೋಸೆ ನಾನು ಹಾಕ್ತಾ ಇರ್ತೀನಲ್ಲ, ಆವಾಗ ಫುಲ್ ದೋಸೆ ಹೆಂಚು ಗರಮ್ ಇರುತ್ತೆ, ಆವಾಗ ಹಾಕ್ಬೋದು ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗಲ್ಲಿ ಇನ್ನೂ ಉರಿಯೋದೇ ಇಲ್ಲ ಜಾಸ್ತಿ. ಅದು ಎಷ್ಟು ಉರಿಯುತ್ತೋ ಅಷ್ಟೇ ದೋಸೆ ಹಾಕ್ಬಿಡ್ಬೇಕು. ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇವಾಗ ಹಸಿವೆ ಆಗಿದೆ ಅವರಿಗೆ ಆಲ್ರೆಡಿ, ಅದಕ್ಕಾಗಿ ಚಟ್ನಿ ಇಲ್ಲದೆ ತಿಂತೀನಿ ಅಂತ ಅಂದರೆ ಮಾಡಿಕೊಡ್ತಾಯಿದ್ದೀನಿ. ನಾನು ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ, ಮೊದಲಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲಿ ಏನು ಹೇಳೋದು ಬೇಡ. ನೋಡಿ ಈ ಥರ ಎಲ್ಲ ಕಡೆ ಕಲರ್ ಇರಬೇಕು ಫ್ರೆಂಡ್ಸ್. ಮೇನ್ ಹೇಳ್ಬೇಕಂದ್ರೆ ಒಂದು ಸೈಡ್ ಮೆರೂನು ಒಂದು ಸೈಡ್ ಬೆಳ್ಳಗಂದರೆ ಆಗಲ್ಲ ಫ್ರೆಂಡ್ಸ್. ವೈಟ್ ಅದು ಚೆನ್ನಾಗಿ ಅನಿಸಲ್ಲ, ಹಿಟ್ಟು ತಿಂದಂಗೆ ಆಗುತ್ತೆ. ಫಸ್ಟ್ ದೋಸೆ ಆಯ್ತು. ಇವಾಗ ಅವರಿಗೆ ಕೊಡ್ತೀನಿ ಫ್ರೆಂಡ್ಸ್ ಒಂದು ಪ್ಲೇಟಲ್ಲಿ. 10 ಗಂಟೆಗೆ ಸಂಡೇ ಅಲ್ವಾ ಫ್ರೆಂಡ್ಸ್, ಲೇಟಾಗಿ ಎದ್ಬಿಟ್ಟಿದ್ವಿ. 10 ಗಂಟೆ ಆಗಿದೆ. ಹಸಿವು ಅಂತಂದರೆ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಅವರಿಗೆ. ನೋಡಿ ಈ ಥರ ಬರಬೇಕು ಪರ್ಫೆಕ್ಟ್ ದೋಸೆ. ಇವಾಗ ಮಗಳಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹಾಕಿಬಿಟ್ಟು ಮಗನಿಗೆ ಕೊಡ್ತೀನಿ. ತುಂಬ ಹಸಿವು ಅಂದರೆ ಏನು ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್. ಯಾವ ರೀತಿ ಅಂದರೆ ಯಾವ ರೀತಿ ಕೊಡಲೇಬೇಕಾಗುತ್ತೆ. ಚಟ್ನಿ ಆಗೋವರೆಗೂ ತಡಿಯಲ್ಲ ಅವರು. ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ರೆ ಟೇಸ್ಟು ಕೂಡ ಚೇಂಜ್ ಇರುತ್ತೆ. ಸೊಪ್ಪೆ ದೋಸೆ ಅಂತ ಅನಿಸಲ್ಲ. ಇವಾಗ ಇನ್ನೊಂದು ದೋಸೆ ರೆಡಿ ಆಗ್ತಾಯಿದೆ. ಇನ್ನೂ ಹೆಂಚು ಅಷ್ಟು ಗರಮ್ ಇರಲ್ಲ ಫ್ರೆಂಡ್ಸ್. ನೋಡಿ ಇದು ಸ್ವಲ್ಪ ದೊಡ್ಡದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಇವಾಗ ಒಂದು ದೋಸೆ ಆಗಿದೆಲ್ಲ ಫ್ರೆಂಡ್ಸ್. ಆಲ್ರೆಡಿ ಎಲ್ಲ ಸೈಡ್ ದೋಸೆ ಹೆಂಚು ಗರಮ್ ಆಗಿದ್ದಿರುತ್ತೆ. ಅದಕ್ಕಾಗಿ ಇದು ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೀನಿ ಅಷ್ಟೇ. ಟೇಸ್ಟು ಮತ್ತು ಘಮ ಕೇಳಲೇಬೇಡಿ ಫ್ರೆಂಡ್ಸ್. ಆ ಈರುಳ್ಳಿ ಏನು ಕಟ್ ಮಾಡಿದ್ದೀನಲ್ಲ ಅದರಿಂದನೇ ಎಣ್ಣೆ ಸವರ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್. ಅದು ಮೊನ್ನೆ ಮಾಡಿ ಈ ಥರ ಹಿಟ್ಟು ವೇಸ್ಟ್ ಆಯ್ತಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಹಾಗಾಗಿ ಮಕ್ಕಳು ಕೂಡ ಕೇಳ್ತಾಯಿದ್ರು ಇದು ಬಿಡಲೇಬಾರ್ದು ಅಂತ ಅಂದ್ಬಿಟ್ಟು ಅದರದ್ದು ಮಾರನೇ ದಿವಸನೇ ನಾನು ನೆನೆ ಹಾಕಿದ್ದೀನಿ. ಅದು ಒಂದು ಸಲ ಮೈಂಡಲ್ಲಿ ಬಂದರೆ ಬಿಡಲ್ಲ ಫ್ರೆಂಡ್ಸ್ ನಾನು. ಅದು ಯಾವುದು ವಿಷಯದಲ್ಲಿ ಇರಲಿ, ಆದರೆ ಒಂದು ಸಲ ತಲೆಯಲ್ಲಿ ತೊಗೊಂಡ್ರೆ ಮಾಡಲೇಬೇಕು ಅನ್ನೋ ಥರ ಮೈಂಡ್ ಸೆಟ್ ಆ ಥರ ಇದೆ ಫ್ರೆಂಡ್ಸ್. ನನಗೆ ಗೊತ್ತಾಗಲ್ಲ, ಒಂಥರ ಹಿಡ್ದಿದ್ದು ಬಿಡಬಾರ್ದು ಅನ್ನೋ ಥರ ನಮ್ಮದು ಮೈಂಡ್ ಸೆಟ್. ನೋಡಿ 2ನೇ ದೋಸೆ ಇದು ಮಗನಿಗೆ ಕೊಡ್ತೀನಿ. ಮತ್ತು 3ನೇ ದೋಸೆ ಕೂಡ ಅದು ಕೊಟ್ಟೆ ಆಲ್ರೆಡಿ. ಸ್ವಲ್ಪ ಹಾಗೆ ಕೆಳಗಡೆ ಇಟ್ಟಿದ್ದೆ ಫೋನು. 2 ಮಾಡಿಕೊಡೋ ಸಾಕು. ಆಮೇಲೆ ಚಟ್ನಿ ಆದಮೇಲೆ ತಿಂತೀವಿ ಅಂತ ಹೇಳಿದ್ರೆ 2 ದೋಸೆ ಮಾಡಿಕೊಡ್ತಾಯಿದ್ದೀನಿ ಇಬ್ಬರಿಗೂ. ಸಂಡೇ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಹೇಳ್ತೀವಿ. ನೋಡಿ ಕಲರ್ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚಟ್ನಿ ಆದಮೇಲೆ ಮತ್ತೆ ಮಾಡಬೇಕು ಫ್ರೆಂಡ್ಸ್. ಅವಾಗ ದೋಸೆ ಮಾಡೋದು ವಿಡಿಯೋ ಮಾಡಲ್ಲ. ಪರ್ಫೆಕ್ಟ್ಲಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಸಣ್ಣ ಉರಿ ಇಟ್ಕೊಂಡಿದ್ದೀನಲ್ಲ, ಒಂದು ಸೈಡ್ ಆಗಿದೆ ಒಂದು ಸೈಡ್ ಆಗಿಲ್ಲ ನೋಡಿ. ಕೊಡ್ತಾಯಿದ್ದೀನಿ, ಅವ್ರು ತಿಂತಾಯಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ, ಮಗಳು ಮತ್ತು ಈ ಸೈಡು ಮಗ. ಹಸಿವೆ ಆದರೆ ಏನು ಮಾಡ್ತಾರೆ ಫ್ರೆಂಡ್ಸ್, ಲೇಟಾಗಿ ಎದ್ದು ಬಿಟ್ಟಿದ್ದೀವಲ್ಲ ಗೊತ್ತಾಗಲ್ಲ. ಯೂನಿಫಾರ್ಮ್ ಮೇಲೆ ಇದ್ದಾರೆ ನೋಡಿ
ಇನ್ನು ಸ್ನಾನ ಗಿನ ಏನು ಮಾಡಿಲ್ಲ ಅವ್ರು. ನಾನು ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ದೋಸೆ ಮಾಡ್ತಾಯಿದ್ದೀನಿ. 4ನೇ ದೋಸೆ. ಅದು ಸಣ್ಣ ಉರಿ ಇಟ್ಕೊತೀನಲ್ಲ ಫ್ರೆಂಡ್ಸ್, ದೋಸೆ ಸ್ಟಾರ್ಟಿಂಗಲ್ಲಿ ದೋಸೆ ಹಾಕುವಾಗ ಅದು ಗೊತ್ತಾಗಲ್ಲ. ಚಟ್ನಿ ನೋಡಿ, ಚಟ್ನಿ ಮಾಡಲಿಕ್ಕೆ ಪುಟಾಣಿ ಮತ್ತು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಶೇಂಗಾ, ಕೊಬ್ಬರಿ ಇಷ್ಟೆಲ್ಲ ಹುರಿದಿದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನ ಅದು ಕೂಡ ಎಣ್ಣೆಯಲ್ಲೇ ಹುರಿಬೇಕು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಹುಣಸೆ ಹಣ್ಣು ಕೂಡ ಹುರಿಬೇಕು ಫ್ರೆಂಡ್ಸ್. ಮತ್ತು ಬೆಳ್ಳುಳ್ಳಿ ಇದೆಷ್ಟೆಲ್ಲ ಫ್ರೈ ಮಾಡು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈ ಕಡೆ ಆಲೂ ರೆಸಿಪಿಗೆ ದೋಸೆ ಜೊತೆ ಆಲೂ ಬೇಕಲ್ಲ ಫ್ರೆಂಡ್ಸ್, ಅದರ ಜೊತೆಗೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಅಷ್ಟು ಪರ್ಫೆಕ್ಟ್ಲಿ ಆಗಿ ಶೇರ್ ಮಾಡಲ್ಲ, ಅರ್ಧಂಬರ್ಧ ಆಗುತ್ತೆ ನೋಡಿ. ಇದಕ್ಕೇನಿಲ್ಲ ಫ್ರೆಂಡ್ಸ್, ಅಷ್ಟೇನು ಹಾಡಿಲ್ಲ ಇದು. ಒಂದು ಸ್ವಲ್ಪ ಟರ್ಮರಿ ಮತ್ತು ಟೊಮೊಟೊ ಏನು ಬೇಡ, ಟರ್ಮರಿ ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮ್ಮದು ಆಲೂ ರೆಸಿಪಿ ರೆಡಿ ಆಗುತ್ತೆ. ಅಷ್ಟೇನು ಈಸಿನೇ, ತುಂಬ ಈಸಿ ಫ್ರೆಂಡ್ಸ್ ಇದು, ಅಷ್ಟು ಹಾರ್ಡ್ ಅಂತ ಏನಿಲ್ಲ. ಅದಕ್ಕಾಗಿ ನಾನು ಪೂರ್ತಿಯಾಗಿ ಏನು ತೊಗೊಳ್ಳಲ್ಲ ವೀಡಿಯೋದಲ್ಲಿ. ಮೀಡಿಯಮ್ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನಕಾಯಿ ಇರಲೇಬೇಕು ಫ್ರೆಂಡ್ಸ್ ಇದಕ್ಕೆ. ಆಲೂ ಚಟ್ನಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ. ಇವಾಗ ಚಟ್ನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ಎಲ್ಲ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚಟ್ನಿ ಮಾಡಿದ್ದೀನಿ. ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ. ಬನ್ನಿ ಇವಾಗ ಆಲ್ರೆಡಿ ಊಟ ಕೊಡ್ತಾಯಿದ್ದೀನಿ. ಅವ್ರಿಗೆ ಕೊಟ್ಟು ನಾನು ಕೂಡ ಊಟ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಅವ್ರದ್ದು ಊಟ ಮಾಡೋದಾಯಿತು, ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಬಂದಿದೆ ದೋಸೆ, ತುಂಬ ನೋಡಲಿಕ್ಕೆ ತುಂಬ ಅಂದ್ರೆ ತುಂಬ ಮೆತ್ತಗೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ದೋಸೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇನ್ನೂ ಬ್ಲ್ಯಾಕ್ ಆಗೋ ಥರ ಇಡಬಾರ್ದು ಫ್ರೆಂಡ್ಸ್, ನನಗೆ ಆ ಥರ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಇದೇ ಥರ ಯಾವಾಗಲೂ ಮಾಡಿದ್ರು ನಾನು ಇದೇ ಥರ ಮಾಡೋದು ನೋಡಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಒಂದು ತುತ್ತು ಊಟ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಟೇಸ್ಟ್ ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿದ್ರೇ ಬಾಯಿಗೆ ನೀರು ಬರ್ತಾಯಿದೆ ನೋಡಿ. ಸೂಪರ್ ಇದೆ ಟೇಸ್ಟು. ನೀವು ಕೂಡ ಒಂದು ಸಲ ಇದೇ ಥರ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಕೂಡ ಟೇಸ್ಟ್ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಟೇಸ್ಟ್ ಇದೆ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೂಡ ಇಷ್ಟ ಆದರೆ ಇದೇ ಥರ ಮಾಡ್ಕೊಂಡು ಊಟ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ನನಗೂ ಹಸಿವು ತುಂಬ ಆಗಿವೆ, ಹಸಿವು ಊಟ ಮಾಡ್ತೀನಿ. ಸಂಡೇ ದಿನವಿಡೀ ದೋಸೆ ಮೇಲೆ ಆಯಿತು. ಇವತ್ತು ನಾನ್ ವೆಜ್ಜು ಏನೂ ಇಲ್ಲ ಫ್ರೆಂಡ್ಸ್. ಇವತ್ತು ದೋಸೆ 3 ಟೈಮ್ ದೋಸೆ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಇನ್ನೊಂದು ಹೇಳಬೇಕು, ಸ್ಕಿಪ್ ಮಾಡಬೇಡಿ ಅಷ್ಟೇ ನಾನು ಹೇಳೋದು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ, 100% ಬ್ಲಾಗ್ ಅಥವಾ ವೀಡಿಯೋ. ಓಕೆನಾ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಬಾಯ್ ಎಲ್ಲರಿಗೂ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.